ನಮಸ್ಕಾರ, ಟಿವಿ2ಗೆ ಸ್ವಾಗತ. ಯಾರೇ ಬಂದರು ಎದುರ್ಯಾರೇ ನಿಂತರು ಪ್ರೀತಿ ಹಂಚುವ ಯಜಮಾನ ನಮ್ಮ ಡಿ.ಕೆ. ಶಿವಕುಮಾರ್ ಸರ್ಗೆ 100 ವರ್ಷ ಆಯುಷು ಆರೋಗ್ಯ ಎಲ್ಲರೂ ನಮ್ಮ ನಿಮ್ಮ ಎಲ್ಲರ ಮೆಚ್ಚಿನ ನಾಯಕಿ ಹಾಗೂ ಎಲ್ಲ ಬಡವರಾಗಲಿ ಶ್ರೀಮಂತರಾಗಲಿ ಯುವಕರಾಗಲಿ ಎಲ್ಲರನ್ನೂ ಒಂದು ಹೊಂದಾಣಿಕೆಯಿಂದ ಕರ್ಕೊಂಡು ಹೋಗ್ತಾ ಒಂದು ಸೌಮ್ಯವಾದ ಪೊಲಿಟಿಷಿಯನ್ ಸೌಮ್ಯ ರೆಡ್ಡಿ ಅವರು. ಸೊ ಅವ್ರಿಗೂ ಸ್ವಾಗತ ಕೊಡ್ತಾ, ಅದೇ ರೀತಿ ಮಾಜಿ ಸಂಸದರು ಮಾಜಿ ಶಾಸಕರು ಹೇಳ್ತಾ ಇದ್ರು ಸ್ಟೈಲಿಶ್ ಅನ್ನೋದಕ್ಕೂ ಒಂದು ಬೆಲೆ ಇದೆ, ಆ ಸ್ಟೈಲಿಶ್ ಅನ್ನೋದಕ್ಕೂ ಒಂದು ಕೆಲಸ ಕೂಡ ಸ್ಟೈಲಿಶ್ ಆಗಿ ಮಾಡ್ತಾರೆ, ಜನರ ಸೇವೆ ಅಂತ ಹೇಳ್ತಾರೆ ನಮ್ಮ ಶಿವರಾಮೇಗೌಡ್ರೆ. ಅದೇ ರೀತಿ ನಮ್ಮ ಬಿಎಂಟಿಸಿ ಅಧ್ಯಕ್ಷರಾದ ಆರಾಧ್ಯ ಅವರೇ ಹಾಗೂ 2023 ನಮ್ಮ ಅಭ್ಯರ್ಥಿಯಾದ ರಘುನಾಥ್ ನಾಯ್ಡು ಅವರೇ, ನಮ್ಮ ಲಕ್ಷ್ಮೀಪತಿ ಅವರೇ, ಹರಿರೆಡ್ಡಿ ಅವರೇ, ನಮ್ಮ ಗೋವಿಂದ ಅವರ ಮಿಸಸ್ ನಮ್ಮ ಸುಜಾತ ಗೋವಿಂದರಾಜು ಅವರೇ, ಅದೇ ರೀತಿ ನಮ್ಮ ಇಬ್ಬರು ಬ್ಲಾಕ್ ಪ್ರೆಸಿಡೆಂಟ್ಸ್ ಆದ ಪವನ್ ಅವರು ಹಾಗೂ ಅಕ್ಬರ್ ಅವರು ಹಾಗೂ ಜಗದೀಶ್ ನವೀನ್ ಇಲ್ಲಿರುವ ಎಲ್ಲ ಹರೀಶ್ ಎಲ್ಲ ನಾಯಕರು ಮಾಧವಣ್ಣ ಇರ್ಬೋದು ಎಲ್ಲ ನಮ್ಮ ಚಾಂದು ಎಲ್ಲರೂ ಸೇರಿ ಎಲ್ಲ ವೇದಿಕೆ ಮೇಲೆ ಇರುವವರು, ಮುಖ್ಯವಾಗಿ ಪೌರ ಕಾರ್ಮಿಕರು ನಿಮ್ಮನ್ನು ಹಾಕಿ ಪ್ರತಿ ಕಾರ್ಯಕ್ರಮದಲ್ಲಿ ಯಾರೇ ಏನೇ ಸೇವೆ ಮಾಡಲಿ ಏನೇ ಮಾಡಲಿ ನಿಮ್ಮ ಕೈ ಜೋಡಿಸಿದ್ರೆ ನಿಮ್ಗೊಂದು ಯಾವತ್ತೂ ಒಂದು ಪ್ರೀತಿ ಚಪ್ಪಾಳೆ ಇರಲಿ. ಯಾಕೆಂದ್ರೆ ನೀವು ಇರೋದ್ರಿಂದ ನಾವಿಲ್ಲಿ ಕೂತ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿಕ್ಕೆ ಇವತ್ತಿನ ಕಾರ್ಯಕ್ರಮದ ಉದ್ದೇಶ ನನ್ನ ಪ್ರೀತಿಯ ಮೈ ಇನ್ಸ್ಪಿರೇಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಅವ್ರು ಒಪ್ಪುಗಟ್ಟ ದಿನ ಏನ್ ಮಾಡ್ತಾರೆ ಅಂದ್ರೆ ಅವ್ರೊಂದು ಮಾತಾಡ್ತಾರೆ, ಜೊತೆಗೂಡಿ ಬರುವುದು ಆರಂಭ, ಜೊತೆಗೂಡಿ ಯೋಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡೋದ್ರಲ್ಲಿ ಯಶಸ್ಸು. ನಾನು ಇವತ್ತು ಮಾತು ಕೊಡ್ತೀನಿ ಅಂತ ಇವತ್ತು ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ಸ್ ಹೇಳ್ತಾ ಇದ್ರು. ನಾವು ಒಗ್ಗಟ್ಟಾಗಿ ಹೋಗ್ತೀವಿ, ನಾವು ಯಾವುದೇ ಭೇದ ಭಾವ ಮಾಡಲ್ಲ, ಯಾರಿರಲಿ ಯಾರು ಹೋಗಲಿ, ಯಾರು ಬರಲಿ ಯಾರು ಹೋಗಲಿ. 28ಕ್ಕೆ ಹಾಗೂ ಬರೋ ಕಾರ್ಪೊರೇಷನ್ ಚುನಾವಣೆಯಲ್ಲಿ ಬಹುಮತದಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು, ರಾಮಲಿಂಗಾರೆಡ್ಡಿ ಸಾಹೇಬರು ನೇತೃತ್ವದಲ್ಲಿ, ಸೋನಿಯಾ ರೆಡ್ಡಿ ಮೇಡಮ್ ನೇತೃತ್ವದಲ್ಲಿ ಈ ಕ್ಷೇತ್ರದಲ್ಲಿ ಯಾವ ಮಟ್ಟಕ್ಕೆ ಕೇಡಾರ್ ಪಾರ್ಟಿ ಮಾಡಬೇಕು, ಒಂದು ಸಂಘಟನೆ ಮಾಡಬೇಕು, ಪ್ರತಿಯೊಂದು ಹೆಜ್ಜೆಯಲ್ಲೂ ನಾವೆಲ್ಲ ಒಗ್ಗಟ್ಟಾಗಿ ಸೇರ್ತೀವಿ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ಕೊಂಡು ಕೊನೆಯಾಗಿ ನನ್ನ ಕೊನೆ ಮನಸ್ಸಿನ ಅಭಿಪ್ರಾಯ ಡಿ.ಕೆ. ಸಾಹೇಬರು ಹುಟ್ಟಿದ ದಿನ ನಾನು ಮನಸಾರ ವಿಶ್ ಮಾಡೋದು ಮುಂದಿನ ಮುಖ್ಯಮಂತ್ರಿ ಆಗಲಿ ಅಂತ ಹುಟ್ಟಿದ ದಿನ ಅವರಿಗೆ ವಿಶ್ ಮಾಡ್ತಾ 2 ಮಾತನ್ನು. ಪದ್ಮನಾಭನಗರ ಕ್ಷೇತ್ರದ ಯುವ ನಾಯಕರಾದ ಸಂಜಯ್ ಗೌಡ್ರು ಅವರು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ರವರ ಹುಟ್ಟುಹಬ್ಬವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಕ್ಷೇತ್ರದ ಯುವಕರ ಆಶಾಕಿರಣ ಮತ್ತು ಕ್ಷೇತ್ರದ ಮಗ ಎಂದೇ ಹೆಸರಾಗಿರುವ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಮುಖಂಡ ಸಂಜಯ್ ಗೌಡ್ರು ಅವರು ಡಿ.ಕೆ. ಶಿವಕುಮಾರ್ ಅವರ ಜನ್ಮದಿನದ ಅಂಗವಾಗಿ ಬೃಹತ್ ಕೇಕ್ ಕತ್ತರಿಸಿ ಸಂಭ್ರಮಿಸಿದರು. ಅಲ್ಲದೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನೂರಾರು ಪೌರಕಾರ್ಮಿಕರಿಗೆ ಸಮವಸ್ತ್ರಗಳನ್ನು ವಿತರಿಸುವ ಮೂಲಕ ಸಮಾಜಮುಖಿ ಕಾರ್ಯವನ್ನು ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಬನಶಂಕರಿ ಭಾಗದ ಸಮಾಜ ಸೇವಕ ಹಾಗೂ ಬೀದಿಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದ ಚಾಂದ್ ಪಾಷಾ ಅವರು, ನಮ್ಮ ನಾಯಕರಾದ ಸಂಜಯ್ ಗೌಡ್ರು ಹಾಗೂ ಮಾಜಿ ಸಂಸದರಾದ ರಾಮೇಗೌಡರ ಸಹಕಾರ ಮತ್ತು ಬೆಂಬಲದಿಂದ ಈ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ಮತ್ತು ಯಶಸ್ವಿಯಾಗಿ ನೆರವೇರಿತು ಎಂದು ತಿಳಿಸಿದರು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಲ್ಲಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ.
ಸಾಕು ಅದೇ ಅಟ್ಯಾಚ್ಮೆಂಟ್. ಒಂದಿಷ್ಟು ಚಿಂತೆ ಬಾರದಂಗೆ, ಕಣ್ಣೀರು ಕಷ್ಟ ಇಲ್ಲದಂಗೆ, ನನ್ನ ತಮ್ಮ ಮುಂದೆ ಬರಬೇಕು ಅದೇ ನನ್ನ ಸೆಂಟಿಮೆಂಟ್. ಇಡೀ ಲೋಕವೇ ನಮಗೆ ಎದುರಾದರು ಇಂಥ ಸೋದರರ ಅನುಬಂಧವ ತಡೆಯರು. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಿನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಮನಸ್ಸಲ್ಲಿ ಮಗುವಿನಂತೆ ನೀನು, ಹೆತ್ತವರ ಕನಸಿನಂತೆ ನೀನು, ಈ ಕಾಶಿ ಕರುಳಿನಂತೆ ನೀನು, ನೀನಂದ್ರೆ ನಂಗಿಷ್ಟ. ಅಕ್ಕರೆಯ ತಾಯಿ ತಂದೆ ನೀನು, ದೇವರಿಗೂ ಮೀರಿ ನಿಂತೆ ನೀನು, ಜನುಮಕ್ಕೂ ನೆರಳಿನಂತೆ ನೀನು, ಅದೇ ನನ್ನ ಅದೃಷ್ಟ. ನಮ್ಮ ಅಮ್ಮನ ಆಸೆ ಒಂದೇ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇವತ್ತು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಹುಟ್ಟಿದಬ್ಬ ದಿನ. ಬೆಳಗಿಂದ ಸುಮಾರು ಕಾರ್ಯಕ್ರಮ, ನಾನು ಶಿವರಾಮೇಗೌಡರು ಎಲ್ಲ ಕಡೆ ಕಾನ್ಸ್ಟಿಟ್ಯೂನ್ಸಿ ಹಲವಾರು ಪದ್ಮನಾಭ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮ ಮಾಡಿದ್ದಾರೆ. DK ಶಿವಕುಮಾರ್ ಅವರು ಹುಟ್ಟಿದಬ್ಬ ಆಚರಿಸೋದು ಏನು ಉದ್ದೇಶ, ಇವತ್ತು ಬನಶಂಕರಿ ವಾರ್ಡಲ್ಲಿ ನಮ್ಮ ಚಾಂದ್ ಪಾಷಾ ನೇತೃತ್ವದಲ್ಲಿ ಒಂದು ಒಳ್ಳೆ ಕಾರ್ಯಕ್ರಮ ಏನು ಅಂದರೆ, ಜನರಿಗೆ ಏನಾದ್ರು ಒಂದು ಒಳ್ಳೆ ರೀತಿ ತಲುಪಬೇಕು ಅಂತ, ಹೆಣ್ಮಕ್ಳಿಗೆ ಸೀರೆ ಇರ್ಬೋದು, ಯುವಕರಿಗೆ ಇರ್ಬೋದು, ಇಲ್ಲ ಒಂದು ಒಳ್ಳೆ ಕಾರ್ಯ ಮಾಡೋ ರೀತಿಯಲ್ಲಿ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಬರ್ತಾ ಇರ್ಬೋದು. ನಮ್ಮ ಉದ್ದೇಶ ನಾವು ಬಂದಿರೋದು DK ಶಿವಕುಮಾರ್ ಸಾಹೇಬರು ಹುಟ್ಟಿದಬ್ಬ ಕಾರ್ಯಕ್ರಮ ಒಂದು ವಿಶ್ ಮಾಡೋದು ಒಂದೇ ಅಲ್ಲ, ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ ಅಂತ ನಾವೆಲ್ಲ ಒಂದು ಗುರಿ ಇಟ್ಕೊಂಡು, ಅವರು ಇನ್ನೂ ಸೇವೆ ರಾಜ್ಯಕ್ಕೆ ಬೇಕಾಗಿದೆ ಇನ್ನು ಮುಖ್ಯಮಂತ್ರಿಯಾಗಿ ಅಂತ ಹೇಳ್ಕೊಂಡು ಅವೆಲ್ಲ ಒಗ್ಗಟ್ಟಾಗಿ ಇವತ್ತೇನು ವಿಶ್ ಮಾಡ್ತಾ ಇದ್ದೇವೆ. ಹುಟ್ಟು ಹಬ್ಬದ ಶುಭಾಶಯಗಳು ನಮ್ಮ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರಿಗೆ, ಹಾಗೂ ಈ ರಾಜ್ಯದ ಜನತೆ ಹಿತ ಕಾಪಾಡಲಿಕ್ಕೆ ಅವ್ರು ಮಾಡ್ತಾ ಇರೋ ಸೇವೆ. ಇವತ್ತು ಅವ್ರ ರಾಜ್ಯದಲ್ಲಿಲ್ಲ, ಒಂದು ದೇವಸ್ಥಾನ ಕಾರ್ಯಕ್ರಮ, ಪೂಜೆ ಕಾರ್ಯಕ್ರಮಕ್ಕೆ ಔಟ್ ಆಫ್ ಸ್ಟೇಷನ್ ಹೋಗಿದ್ದಾರೆ. ಆದರೂ ಕೂಡ ಇಡೀ ರಾಜ್ಯದಲ್ಲಿ DK ಶಿವಕುಮಾರ್ ಅವರ ಒಂದು ಪ್ರೀತಿ ಹುಟ್ಟುಹಬ್ಬನ ಇವತ್ತು ನೋಡ್ಬೋದು. ನಮ್ಮ ಮಾಜಿ ಸಂಸದರು, ಶಾಸಕರು ಶಿವರಾಮೇಗೌಡರು ಇದ್ದಾರೆ, ನಮ್ಮ ಗಿರೀಶ್ ಇದ್ದಾರೆ, ಚಾಂದ್ ಪಾಷಾ ಇದ್ದಾರೆ, ಎಲ್ಲ ಸ್ನೇಹಿತರಿದ್ದಾರೆ, ಎಲ್ಲ ಬಂಧು ಮಿತ್ರರಿಗೆ ಏನಕ್ಕೆ ಬಂದಿದ್ದೀವಿ ನಾವು ಇದರಲ್ಲಿ ಒಂದೇ ಉದ್ದೇಶ ಅಂದರೆ, ನಾನು ಅನ್ನೋದಿಲ್ಲ ನಾವು ಅನ್ನೋದು ಒಂದು ಕೇಡಾರ್ ಪಾರ್ಟಿ ಅನ್ನೋದು ಕಾಂಗ್ರೆಸ್ ಅಧ್ಯಕ್ಷರು DK ಶಿವಕುಮಾರ್ ಅವರೇನು ದಯೆ ತಗೊಂಡರು. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಮನೆಗೂ ಅವರ ಹುಟ್ಟಿದಬ್ಬ ಕಾರ್ಯಕ್ರಮನ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ ಅಂತ ಒಂದು ತಿಳಿಸ್ಕೊಳ್ಳಲಿಕ್ಕೆ ಬನಶಂಕರಿ ವಾರ್ಡ್ ಚಾಂದ್ ಪಾಷಾ ನೇತೃತ್ವದಲ್ಲಿ ಅದ್ದೂರಿಯಾಗಿ ಇಲ್ಲೂ ಮಾಡಿದರೆ ಕೂಡ ಒಳ್ಳೆಯದಾಗಲಿ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ಅದೇ ರೀತಿ ನಮ್ಮ ಉಪಮುಖ್ಯಮಂತ್ರಿಗಳು ಮುಂದಿನ ಮುಖ್ಯಮಂತ್ರಿಯಾಗಿ ಬರಲಿ ಅನ್ನೋದು ನಾವು ಆಸೆ ಪಡ್ತಿದ್ದೇವೆ. ಸರ್, ರಾಜ್ಯದಲ್ಲಿ ಒಂದು ಅಭಿವೃದ್ಧಿ ಗ್ಯಾರಂಟಿ ಕೊಟ್ಟು ಅಭಿವೃದ್ಧಿ ಮಾತ್ರ ಶೂನ್ಯ ಆಗಿದೆ ಅಂತ ಎಲ್ಲ ಒಂದು ವಿರೋಧ ಪಕ್ಷದವರು ಹೇಳ್ತಾ ಇದ್ದಾರೆ ಸರ್. ಅದು ಅವ್ರು ಇರೋದೇ ಟೀಕೆ ಮಾಡಲಿಕ್ಕೆ, ಆ ಟೀಕೆ ಟಿಪ್ಪಣಿಗಳಿಗೆಲ್ಲ ತಲೆ ಕೆಡಿಸ್ಕೊಳ್ದೆ ನಮ್ಮ ಸರ್ಕಾರ ಏನು ಕೆಲಸ ಮಾಡಬೇಕು ರಾಜ್ಯದಲ್ಲಿ, ಯಾವ ರೀತಿ ಏನು ಜನಕ್ಕೆ 6ನೇ ಗ್ಯಾರಂಟಿ ಬಂದಿದೆ. ಇವತ್ತು 6ನೇ ಗ್ಯಾರಂಟಿ. 6 ಅಂದರೆ ಶುಕ್ರ ಅಂತ ಬಂತು ಅಂದಮೇಲೆ ಅವರಿಗೆ ಶುಕ್ರ ದೇಶ ನಮ್ಮ ಸರ್ಕಾರಕ್ಕಿದೆ, ವಕ್ರ ದೇಶ ಬೇರೆ ಪಕ್ಷದವ್ರಿಗಿದೆ. ಯಾಕಂದರೆ ಅವ್ರು ಯಾವ ಗ್ಯಾರಂಟಿನೂ ಮಾಡಿಲ್ವಲ್ಲ, ಮಾತನಾಡ್ತಾರೆ ಪಾಪ. ಸರ್, ಈ ಕೇಂದ್ರ ಸರ್ಕಾರ ಒಂದು ಪೆಟ್ರೋಲ್ ಏರಿಕೆ ಇದೆಲ್ಲ ಒಂದು ಮಾಡ್ತಾನೆ ಇದ್ದಾರೆ. ಅದರಲ್ಲಿ ಜನರನ್ನ ತೊಂದರೆಗೆ ಸಿಕ್ಸೋದೇ ಕೇಂದ್ರ ಸರ್ಕಾರದ ಉದ್ದೇಶ. ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿ ಅನುದಾನ ಕೊಡದೆ, ಯಾವುದೇ ರೀತಿ ಸಪೋರ್ಟ್ ಮಾಡದೆ, ಇವತ್ತೇನು ಕೇಂದ್ರ ಸರ್ಕಾರ ಅವ್ರದೇ ಆದ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಕೇರಳ ಎಲೆಕ್ಷನ್ನು, ತಮಿಳುನಾಡು ಎಲೆಕ್ಷನ್ನು ಒಳ್ಳೆ ಉತ್ತರ ಕೊಟ್ಟಿದ್ದಾರೆ ಅವರು ಕೂಡ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ಸರ್, ಹಿಜಾಬ್ ಒಂದು ವಿದ್ಯಾರ್ಥಿಗಳಿಗೆ ವಿರೋಧಿಸ್ತಾ ಇದ್ದಾರೆ ವಿರೋಧ ಪಕ್ಷದವರು. ದೇರ್ ಆಲ್ ಮೈ ಬ್ರದರ್ಸ್, ದೇರ್ ಆಲ್ ಮೈ ಸಿಸ್ಟರ್ಸ್ ಅಂತ DK ಶಿವಕುಮಾರ್ ಅವರೇನು ಕರೆ ಕೊಟ್ಟಿದ್ದಾರೆ. ನಾವು ಇದು ಕಾಂಗ್ರೆಸ್ ಒಂದೇ ಮಾತು ಹೇಳ್ತಾ ಇದ್ದೇವೆ, ನಾವು ಅವ್ರ ಜೊತೆ ಇದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ.
ಮುಂದಿನ ದಿನದಲ್ಲಿ ಪದ್ಮನಾಭ ಕ್ಷೇತ್ರ ಬದಲಾವಣೆ ಬಯಸ್ತದೆ ಎಲ್ಲರ ಜನ. ಖಂಡಿತ 100% ಮುಂದಿನ ಚುನಾವಣೆಯಲ್ಲಿ ಭಾಳ ಬದಲಾವಣೆ ಜನ ಕೊಡ್ತಾರೆ. ಜನ ಅಭಿವೃದ್ಧಿ ಕೇಳ್ತಾ ಇದ್ದಾರೆ. ಯಾವುದೇ ಪದ್ಮನಾಭನಗರದಲ್ಲಿ ಯಾವುದೇ ರೀತಿ ಒಂದು ಮಾಲ್ ಇಲ್ಲ, ಒಂದು ಫ್ಯಾಕ್ಟ್ರಿ ಇಲ್ಲ, ಒಂದು ಒಳ್ಳೆ ದೊಡ್ಡ ಹಾಸ್ಪಿಟ್ಲ್ ಇಲ್ಲ ಉದ್ಯೋಗ ಬೆಳೆಸ್ಲಿಕ್ಕೆ, ಯುವಕರನ್ನು ಬೆಳೆಸ್ಲಿಕ್ಕೆ ಯಾವುದೇ ಒಂದು ದಾರಿ ಇಲ್ಲ ಅನ್ನೋದನ್ನ ಕೂಗು ಜನ ಎತ್ತುತ್ತಾ ಇದ್ದಾರೆ. ನೀವು ನಡ್ಕೊಂಬರ್ತಾ ನೋಡ್ತಾ ಇರ್ಬೋದು. ಇವತ್ತು ಈ ಕಾರ್ಯಕ್ರಮ ಮಾಡೋದು ದೊಡ್ಡ ವಿಷಯ ಅಲ್ಲ. ಜನ ಬಂದಾಗ ಅವ್ರ ಕಷ್ಟ ಏನು ಅಂತ ಕೇಳಕ್ಕೆ, ಸ್ಪಂದಿಸ್ಲಿಕ್ಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ಧವಾಗಿದೆ. ಇವತ್ತೇನು ಹೆಣ್ಮಕ್ಳೆಲ್ಲ ಇವಾಗ ಯಾರೋ ಬರ್ತಾ ಹೇಳ್ತಿದ್ರು, ಸಾರ್ ನೆನ್ನೆ ನಮ್ಮ ಬೀಗ್ರ ಮನೆಗೆ ಹೋಗಿದ್ವಿ, ನಮ್ಮ ನೆಂಟ್ರ ಮನೆಗೆ ಹೋಗಿದ್ವಿ, ಫ್ರೀಯಾಗಿ ಬಸ್ ಕೊಟ್ಟಿದ್ರು. ಕಾಂಗ್ರೆಸ್ ಸರ್ಕಾರ ಒಂದು ಕೊಟ್ಟರು, ಬೇರೆ ಸರ್ಕಾರ ಅಟ್ಲೀಸ್ಟ್ ಹೇಳಿದ್ರು, ಏನು ಮಾಡಲಿಲ್ಲ. ಈ ಸರ್ಕಾರ ಹೇಳ್ದಂಗೆ ನುಡಿದಂತೆ ನಡೀತಾ ಇದ್ದಾರೆ. ಅವ್ರ ಕೈಲಿ ಏನು ಸಹಾಯ ಮಾಡೋಕ್ಕಾಗ್ತದೋ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ನಮ್ಮ ರಾಹುಲ್ ಗಾಂಧಿ ಅವರ, ಸೋನಿಯಾ ಗಾಂಧಿ ಅವರ ಮಾರ್ಗದರ್ಶನದಲ್ಲಿ, ಖರ್ಗೆ ಅವರ ಮಾರ್ಗದರ್ಶನದಲ್ಲಿ ಇವತ್ತು ರಾಜ್ಯದಲ್ಲಿ ಸುಖವಾಗಿ ನಡೀತಾ ಇದೆ. ಇವಾಗ ಏನು ಅಲೆ ಬಂದಿದೆ ತಮಿಳುನಾಡಲ್ಲಿ, ಆ ಅಲೆ ನಮ್ಮ ಕ್ಷೇತ್ರದಲ್ಲೂ ಮುಂದಿನ ದಿನಗಳಲ್ಲಿ ಬರ್ತದೆ ಅಂತ ಹೇಳಿ ನಮ್ಮ ನೆಚ್ಚಿನ ನಾಯಕರು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಹೋರಾಟಗಾರರು ಮತ್ತು ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ 64ನೇ ಹುಟ್ಟುಹಬ್ಬದಲ್ಲಿ ಬೆಳಗ್ಗೆ ಅವ್ರ ಮನೆಗೆ ಹೋಗಿ ವಿಶ್ ಮಾಡಿ, ಅಲ್ಲಿಂದ ಕಾಂಗ್ರೆಸ್ ಆಫೀಸ್ಗೆ ಹೋಗಿ, ಇಲ್ಲಿ ಕಾಂಗ್ರೆಸ್ ಆಫೀಸ್ಗೆ ಹೋಗಿ ಪದ್ಮನಾಭನಗರದಲ್ಲಿ ಇನ್ನು ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ, ಇಲ್ಲಿ ನಮ್ಮ ಚಾಂದ್ ಪಕ್ಷದವರ ಮಿತ್ರರು ಏನಿಲ್ಲಿ ಕಾರ್ಯಕ್ರಮ ಅಂದ್ಕೊಂಡಿದ್ದು, ಈ ಕಾರ್ಯಕ್ರಮದ ಸಹಿತ ಬಂದು ನಾವು ಅದು ಅರ್ಥಪೂರ್ಣವಾಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಇರಲಿಲ್ಲ, ಅವರು ಬೇರೆ ಎಲ್ಲೋ ಕೂಡ ಸಾಯಂಕಾಲ ಬರ್ತಾರೆ. ಆದರೂ ಸಹಿತ ಇಡೀ ರಾಜ್ಯದಲ್ಲಿ ಜನ ಡಿ ಕೆ ಶಿವಕುಮಾರ್ ಅವರು ಹುಟ್ಟು ಹೋರಾಟಗಾರರು. ಈ ರಾಜ್ಯದಲ್ಲಿ ಅವರ ಅವಶ್ಯಕತೆ ಇದೆ, ಅವರ ನಾಯಕತ್ವದ ಅವಶ್ಯಕತೆ ಇದೆ ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಒಳ್ಳೆಯದಾಗಲಿ, ಅವರನ್ನು ನಾವು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತಕ್ಕಂಥ ಭಾವನೆ, ಬಯಕೆ ಏನಿದೆ ಅದು ಭಾಳ ಮಾತ್ರವಾಗಿ ಅಲ್ಲ. ಇವತ್ತು ನಾವು ನೋಡಿದಾಗ ಪದ್ಮನಾಭನಗರದ ವಿಚಾರಕ್ಕೆ ಮಾತಾಡ್ತಾ ಇದ್ದೀವಿ. ಈ ರೋಡಲ್ಲಿ ಬರುವಾಗ ನೋಡಿದ್ದೀವಿ. ನಮ್ಮೂರು, ನಾವು ನಾಗಮಂಗಲದವರು ಇಲ್ಲಿ ಬಂದಿದ್ದೀವಿ. ನಮ್ಮೂರಲ್ಲೂ ಇಂಥ ನೋಡ್ಬಿಟ್ಟಿದ್ದೀವಿ. ಎಲ್ಲ ಹಳ್ಳಿಗಳಲ್ಲಿ ಬದಲಾವಣೆ ಆಗಿದೆ. ನಾನು ಈಗಾಗಲೇ ಸಂಜೆ ನೋಡಿ ಹೇಳಿದ್ದೀನಿ, ಇದು ಬದಲಾವಣೆ ಪರ್ವ. ಜನ ಏನು ದಡ್ಡರಲ್ಲ, ಜನ ಕೊಟ್ಟು ನೋಡ್ತಾರೆ, ಕಾದು ನೋಡ್ತಾರೆ, ಅವಕಾಶ ಸಿಕ್ಕಿದಾಗ ಬುದ್ಧಿನ ಕಲಿಸ್ತಾರೆ. ಅದು ಆಗಬೇಕು ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ನಾವೆಲ್ಲ ಹೇಳೋದಿಷ್ಟ, ನಿಮಗೆ ಒಳ್ಳೆಯದಾಗಲಿ. ಈ ರಾಜ್ಯದಲ್ಲಿ ನೀವು ಅಭಿವೃದ್ಧಿ ನೇತಾರರಾಗಿ, ಉದಾಹರಣೆಗೆ ಪಂಚ ಗ್ಯಾರಂಟಿ ಬಗ್ಗೆ ನೀವೇ ಕೇಳ್ತಾ ಇದ್ರಿ. BJPಯವರು, ವಿರೋಧ ಪಕ್ಷದವರು ಹೇಳ್ತಾರೆ. ವಿರೋಧ ಪಕ್ಷದವರು 17ರಲ್ಲಿ ಇನ್ನೇನು ಹೇಳ್ತಾರೆ? ವಿರೋಧ ಪಕ್ಷದವರು ಏನೆಲ್ಲ ಭ್ರಷ್ಟಾಚಾರ ಮಾಡಿದ್ರು, ಏನೇನು ಮಾಡಿದ್ರು ಅಧಿಕಾರ ಇದ್ದಾಗ ಅನ್ನೋದು ನಾವು ನೀವೆಲ್ಲ ನೋಡಿ. ಕಾಂಗ್ರೆಸ್ ಪಕ್ಷ ಜನಗಳ ಪರವಾಗಿರ್ತಕ್ಕಂಥ, ದೀನ ದಲಿತರ ಪರವಾಗಿರ್ತಕ್ಕಂಥ, ಹಿಂದುಳಿದಿರ್ತಕ್ಕಂಥವ್ರ ಪರವಾಗಿರ್ತಕ್ಕಂಥ ತೋರಿಸ್ಕೊಡ್ತೀವಿ. ಪಂಚ ಗ್ಯಾರಂಟಿಗಳು ಕೊಟ್ಟು 6ನೇ ಗ್ಯಾರಂಟಿಗಳು ಕೊಡ್ತಕ್ಕಂಥ ಇವತ್ತು ಇಡೀ ದೇಶದಲ್ಲಿ ಫಸ್ಟ್ ಗ್ಯಾರಂಟಿಗಳು ಮಾಡಿದಾಗ ಆಕಾರ ಮಾಡಿದ್ರು, ಹಾಸ್ಯ ಮಾಡಿದ್ರು. ಈ ಬೇರೆ ರಾಜ್ಯಗಳಲ್ಲಿ ಅವ್ರದ್ದೇ ಸರ್ಕಾರಗಳು ಯಾಕೆ ಅಳವಡಿಸ್ಕೊಳ್ತಾರೆ? ಕರ್ನಾಟಕ ರಾಜ್ಯದಲ್ಲಿ ಮಾಡಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಬಡವರಿಗೆ ತಲುಪ್ತಾ ಇದೆ, ಜನಸಾಮಾನ್ಯರಿಗೆ ತಲುಪ್ತಾ ಇದೆ ಅಂತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಸನ್ಮಾನ್ಯ KPCC ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ಆಚರಣೆಯನ್ನು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಬನಶಂಕರಿ ವಾರ್ಡ್ನ ಮುಖಂಡರಾಗಿರ್ತಕ್ಕಂಥವರು ಮತ್ತು ಬೀದಿ ಬದಿ ವ್ಯಾಪಾರಿಗಳ ವಿಭಾಗದ ರಾಜ್ಯ ಕಾರ್ಯದರ್ಶಿಗಳು, ಈ ಭಾಗದ ಆಕಾಂಕ್ಷಿಗಳು ಆಗಿರ್ತಕ್ಕಂಥ ಚಾಂದ್ ಪಾಷಾರವರು ಇದೇ ಪ್ರಗತಿಪುರ, ಬನಶಂಕರಿ ವಾರ್ಡ್ನ ಪ್ರಗತಿಪುರ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಡಿ ಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಇನ್ನೂ ಉತ್ತಮವಾಗಿರಲಿ, ಇನ್ನೂ ರಾಜ್ಯಕ್ಕೆ ಒಳ್ಳೆ ಗ್ಯಾರಂಟಿಗಳನ್ನು, ಕಾರ್ಯಕ್ರಮಗಳನ್ನು, ಅದೇ ರೀತಿ ಈ ಒಂದು ಬೆಂಗಳೂರು ಉಸ್ತುವಾರಿ ಸಚಿವರಾದ ಮೇಲೆ ಭಾಳಷ್ಟು ನೀವು ವೈಟ್ ಟ್ಯಾಪಿಂಗ್ ಆಗ್ಬೋದು, ಟನಲ್ ರೋಡ್ ಆಗ್ಬೋದು, ಡಬಲ್ ಡೆಕ್ಕರ್ ಆಗ್ಬೋದು, ಅದೇ ರೀತಿ ನೀವು ಇವತ್ತು ಏನು 30-40 ವರ್ಷಗಳಿಂದ ರಸ್ತೆ ಗುಂಡಿಗಳ ಸಮಸ್ಯೆ ಏನಿತ್ತು, ಆ ಸಮಸ್ಯೆಯನ್ನು ತೀರ್ಸೋಕ್ಕೋಸ್ಕರ ಈ ಒಂದು ಕಾಂಕ್ರೀಟ್ ರಸ್ತೆಗಳನ್ನು ಮತ್ತು ವೈಟ್ ಟ್ಯಾಪಿಂಗನ್ನು ಒಂದು
ದಿಟ್ಟ ಹೆಜ್ಜೆ ಇಟ್ಟು 100 ಕಿಲೋಮೀಟರ್ಗಳು ನೀವೆಲ್ಲ ನೋಡ್ಬೋದು, ಎಲ್ಲೋದ್ರೂ ಕೂಡ ಈ ಕೆಲಸ ನಡೀತಾ ಇದೆ. ಅದೇ ರೀತಿ BWSS ಏನು ನೀರಿನ ಲೈನು, ಸ್ಯಾನಿಟರಿ ಲೈನ್ಸು ಎಲ್ಲ ಕಡೆ ಕೆಲವರೆಲ್ಲ ಸುಮ್ಮನೆ ಯಾರೋ BJP ಅವರು ಹೋಗ್ಬಿಟ್ಟು ಸ್ಯಾನಿಟರಿ ಲೈನ್ ಹಾಕಿರೋ ಕಡೆ ಇದು ರಸ್ತೆ ಗುಂಡಿ ಅಂತ ಮಾಡ್ತಾ ಇದ್ದಾರೆ. ಆದರೆ ಆ್ಯಕ್ಚುಲಿ ಅದು ಅಭಿವೃದ್ಧಿ ಕಾರ್ಯ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಇವತ್ತು ಏನಾಗಿದೆ, DK ಸಾಹೇಬರು CM ಆಗಲಿ ಅಂತೇಳಿ ನಾವು ಇವತ್ತು ವೆಂಕಟಸ್ವಾಮಿ ದೇವಸ್ಥಾನ ಪ್ರಗತಿಪುರ ಪಂಚಂಗರಿ ವಾರ್ಡಿನಲ್ಲಿ 15ನೇ ಕ್ಷೇತ್ರದಲ್ಲಿ ನಾವೇನು ಮಾಡಿದ್ವಿ, ಪ್ರಗತಿಪುರ ವೆಂಕಟಸ್ವಾಮಿ ದೇವಸ್ಥಾನದಲ್ಲಿ ಅವ್ರು ವಿಶೇಷವಾಗಿ ಅಲಂಕಾರ ಮಾಡಿ ದೇವರಿಗೆ ಅದನ್ನು ಪೂಜೆ ಮಾಡಿದ್ವಿ. ಯಾಕಂದರೆ DK ಸಾಹೇಬರು ಮುಂದಿನ ಸಲ ಆದಷ್ಟು ಬೇಗ ಮುಖ್ಯಮಂತ್ರಿ ಆಗಲಿ ಅಂತೇಳಿ ಇವತ್ತು ಅವ್ರು ಹುಟ್ಟಿದ ಹಬ್ಬ ಇರೋದ್ರಿಂದ ನಾವು ಅಲ್ಲಿ ಪೂಜೆಯನ್ನು ಮಾಡಿ ಮತ್ತು ದೇವರಿಗೆ ವಿಗ್ರಹವನ್ನು ನಾವು ಅಲಂಕರಿಸಿ ಆಮೇಲೆ ಆಚೆ ಊಟದ ವ್ಯವಸ್ಥೆ ಮಾಡಿದ್ವಿ. ಮತ್ತು ಸಿಹಿಯನ್ನು ಹಂಚಿದ್ವಿ ಅಲ್ಲಿ, ಯಾಕಂದರೆ ಜನಕ್ಕೆ. ಆಮೇಲೆ ಅಲ್ಲಿಂದ ಬಂದು ನಮ್ಮ ಪಂಚಂಗರಿ ಸರ್ಬಂಡೆಪಾಳ್ಯದಲ್ಲಿ ನಾವೇನು ಮಾಡಿದ್ವಿ, ಜನಕ್ಕೆ ಬಡವ್ರ ಜನಕ್ಕೆ, ಯಾಕಂದರೆ ಬಡವರಿಂದ ಇವ್ರಿಗೆ, ಯಾಕಂದರೆ ಇವ್ರಿಗೆ ಎಲ್ಲರಿಂದ ಆಶೀರ್ವಾದ ಸಿಕ್ಕಿ ಬೇಗ ಮುಖ್ಯಮಂತ್ರಿ ಆಗಲಿ ಅಂತೇಳಿ ನಾವು ಇಲ್ಲೂ ಒಂದು ಕೇಕ್ ಕಟ್ ಮಾಡಿ ಸಂಜಯ್ ಗೌಡರು ಮತ್ತು ಶಿವರಾಮೇಗೌಡರು ನೇತೃತ್ವದಲ್ಲಿ ಇಲ್ಲಿ ಕೇಕ್ ಮಾಡಿ ಹಂಚಿದ್ವಿ. ಆಮೇಲೆ ನಮ್ಮ ಗಿರೀಶ್ ಅವರು ಜೊತೆಯಲ್ಲಿದ್ದರು, ಮಾಧ್ಯಮ ನಮ್ಮ ಬೆಂಗಳೂರು ದಕ್ಷಿಣ ಸೋಷಿಯಲ್ ಮೀಡಿಯಾ ಅಧ್ಯಕ್ಷರು. ಇಲ್ಲಿ ಅವರು ಎಲ್ಲರ ನೇತೃತ್ವದಲ್ಲಿ ನಾವು ಇಲ್ಲಿ ಏನು ಮಾಡಿದ್ವಿ ಅಂದರೆ ಬಡವರಿಗೆ ನಾನು ಒಬ್ಬನೇ ಅಲ್ಲ, ನನ್ನ ಜೊತೆಯಲ್ಲಿ ಎಲ್ಲ ನನ್ನ ಜೊತೆಯಲ್ಲಿರುವಂಥ ಸ್ನೇಹಿತರು ವಸೀಮು, ಗೋರು, ಅಫ್ಜಲು, ಇಶಾದು ಎಲ್ಲರೂ ಸೇರಿ ಇಲ್ಲಿ ಏನು ಮಾಡಿದ್ದೀವಿ, ನದೀಮು ಇಲ್ಲಿ ಇದ್ದಾರೆ, ತುಂಬ ಜನ ಹೆಸರು ಹೇಳೋಕ್ಕಾಗಲ್ಲ, ಎಲ್ಲರೂ ಸೇರಿ ಬೆಳಗ್ಗೆಯಿಂದ ಕಷ್ಟಪಟ್ಟು ನಾವು ತುಂಬ ಮಾಡಿದ್ದೀವಿ. ಆದರೆ ಇವತ್ತು ಶುಕ್ರವಾರ ಇದ್ದಿದ್ದರಿಂದ ಮಸೀದಿಯಲ್ಲೂ ಪೂಜೆಯನ್ನು ನಾವು ಮಸೀದಿಯಲ್ಲೂ ಪ್ರಾರ್ಥನೆ ಮಾಡಿಸಿದ್ದೀವಿ. ಯಾಕಂದರೆ DK ಸಾಹೇಬರು ಇವತ್ತು ಹುಟ್ಟಿದ ಹಬ್ಬ ಇರೋದ್ರಿಂದ ಅವ್ರಿಗೆ ಒಳ್ಳೇದಾಗಲಿ ಅಂತ, ದೇವರು ಮುಂದಿನ ದಿನದಲ್ಲಿ ಅವರು CM ಆಗಲಿ ಅಂತ ನಾವೆಲ್ಲರೂ ಸೇರಿ ಅದನ್ನು ಪೂಜೆ ಮತ್ತು ಪ್ರಾರ್ಥನೆಗಳನ್ನು ಮಾಡಿದ್ವಿ. ಸೊ ಎಲ್ಲ ಒಂದು ಕಡೆ ಚಾಂದ್ ಪಾಷಾ ಅವರು ಯಾವುದೇ ಒಂದು ಅಧಿಕಾರ ಇಲ್ಲದೆ ಸಮಾಜ ಸೇವೆ ಮತ್ತು ಪಕ್ಷದಲ್ಲಿ ನಿಷ್ಠಾವಂತ ಒಂದು ಕಾರ್ಯಕರ್ತರಂತೆ ಕೆಲಸ ಮಾಡ್ತಾ ಇದ್ದಾರೆ. ಅವನು ಒಂದು ಅಧಿಕಾರ ಸಿಗಲಿ ಅಂತ ಹೇಳ್ಬಿಟ್ಟು ಎಲ್ಲ ಬಯಸ್ತಾ ಇದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ನೀವು? ಇಲ್ಲಿ ನಮ್ಮ ಗಿರೀಶ್ ಅವರು ನನಗೆ ಆ ಟೈಮಿಂದಲೂ ಯೂತ್ ಕಾಂಗ್ರೆಸ್ಸಲ್ಲಿ ನನಗೆ ವಾರ್ಡ್ ಪ್ರೆಸಿಡೆಂಟ್ ಮಾಡೋದ್ರಿಂದ ನಾನು ಒಂದು 20 ವರ್ಷದಿಂದ ಇದರಲ್ಲೇ ದುಡ್ಕೊಂಡ್ಬಂದಿದ್ವಿ. ಈಗ ಮುಂದಿನ ಕಾಲದಲ್ಲಿ ನಮ್ಗೆ ಅವಕಾಶ ಸಿಗತ್ತೆ ಅಂತೇಳಿ ಒಂದು ಆಲೋಚನೆಯಲ್ಲಿದ್ದೀವಿ. ಮುಂದಿನ ಇದರಲ್ಲಿ ಕಾಯ್ತಾ ಇದ್ವಿ, ನೋಡೋಣ. ಅಲ್ಲ, ದೊಡ್ಡ ದೊಡ್ಡ ಮುಖಂಡರು ಕೂಡ ನಿಮಗೆ ಸಾಥ್ ನೀಡ್ತಾ ಇದ್ದಾರೆ ಅದರಲ್ಲಿ. ಖಂಡಿತ ಕೊಟ್ಟವ್ರು. ನಮ್ಮ ಸಂಜಯ್ ಗೌಡರು ಮತ್ತು ಶಿವರಾಮೇಗೌಡರು, ಆಮೇಲೆ ಗಿರೀಶ್ ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆ. ಅವರು ಬೆನ್ನಿಗೆಯನ್ನು ನಾನು ಕೊಡ್ತಾ ಇದ್ದಾರೆ, ನನಗೆ ನನ್ನ ಜೊತೆಯಲ್ಲಿದ್ದಾರೆ. ಖಂಡಿತ ಮುಂದಿನ ದಿನದಲ್ಲಿ ಒಳ್ಳೇದಾಗತ್ತಂತ ಬಯಸ್ತಾ ಇದ್ದೀನಿ. ಓಕೆ.